ಕೂದಲು ಉದರಲು ಲಿಮೋನೇಟ್ ಆಮ್ಲ, ಲಿನೋಲೆಕ್ಸಿಕ್ ಆಮ್ಲ. ಮಾನವನ ದೇಹದಲ್ಲಿ ಹೆಚ್ಚು ಮೂಲಧಾತು ಜಲಜನಕ. 1 ಪಾಲಿಸ್ಟಿನ್ ಟೆರಲಿನ್. ವಸ್ತು ನಿಶ್ಚಿತ ದಿಕ್ಕಿನಲ್ಲಿ ಸಮಾನ ವೇಗೋತ್ಕರ್ಷಣ ಹೊಂದಿಗೆ ಚಲಿಸಿದರೆ ಗತಿ ಕಾಲ ಸರಳ ರೇಖೆಯಾಗಿರುತ್ತದೆ. ಗುರುತ್ವಾಕರ್ಷಣೆ 0 ಭೂಮಧ್ಯ ರೇಖೆ. ದ್ರವವೊಂದರಲ್ಲಿ ವಸ್ತುವಿನ ಮೇಲೆ ವರ್ತಿಸುವ ಮೇಲ್ಮುಖ ಬಲವು ನೂಕುಬಲ ಎನ್ನುವರು. ದ್ರವವೊಂದರಲ್ಲಿ ವಸ್ತುವಿನ ಮೇಲೆ ವರ್ತಿಸುವ ಮೇಲ್ಮುಖ ಬಲವನ್ನು ನೂಕುಬಲ ಎನ್ನುವರು. ಕಿಲೋವ್ಯಾಟ್ ಅವರ್ ಮೂಲಮಾನ. ಕಿಲೋವ್ಯಾಟ್ ಅವರ್ ಮೂಲಮಾನ ಶಕ್ತಿ. 0.1 ಗ್ರಾಂ ತೂಕವನ್ನು ಬಲೂನನ್ನು 100 ಮೀಟರ್ ಸೆಕೆಂಡ್ ವೇಗದಲ್ಲಿ ಹಾರಿಸುತ್ತದೆ. ಹಿಮ್ಮೆಟ್ಟು ವೇಗ ಎಷ್ಟು? 0.2 ಸೆಂಟಿಮೀಟರ್. ನೀರಿನಲ್ಲಿ ಲಿಂಬೆ ದೊಡ್ಡವಾಗಿ ಕಾಣುತ್ತದೆ. ನೀರಿನಲ್ಲಿ ಲಿಂಬಿಕೆ ದೊಡ್ಡದಾಗಿ ಕಾಣುತ್ತದೆ ಅಂದರೆ ಬೆಳಕಿನ ವಕ್ರೀಭವನದಿಂದ. ಐನ್ಸ್ಟೀನ್ ದ್ಯುತಿವಿದ್ಯುತ್ ಪರಿಣಾಮಕ್ಕೆ ತತ್ವ ನಿರ್ವಹಣೆ ನೀಡೋದು. ವಿಕಿರಣ ಕ್ವಾಂಟ್ ನಿಯಮ ಬಳಕೆ. ರೇಡಿಯೋ ಕಂಡು ಹಿಡಿದವರು ಮಾರ್ಕೋನಿಯ. ವಿದ್ಯುತ್ವಾದ ವಿಕಿರಣ ತೀವ್ರತೆ ಅವಲಂಬಿಸಿದೆ. ಸಂಕಲ ಬೆಳಕಿಗೆ ಉದಾಹರಣೆ ಲೇಸರ್ ಬೆಳಕು. ಲೇಸರ್ ಬೆಳಕಿ ಹೇಳಿಕೆ ಇದು ಸಂಸ್ಕೃತ ಬೆಳಕು. ಸಾಮಾನ್ಯ ಬೆಳಕಿಗಿಂತ ಲೇಸರ್ ಬೆಳಕು ವೇಗ. ಎಕ್ಸ್ ಕಿರಣ ವಾಯಂ ಚಿತ್ರವನ್ನು ಅಧ್ಯಯನ ಮಾಡುವುದನ್ನು ರೇಡಿಯೋಗ್ರಫಿ ಎನ್ನುವರು. ಫೋಟೋ ಸಿಂಥೆಟಿಕ್ಸ್ ಆಗಲು ಸೂಕ್ತವಾದ ಬೆಳಕು ನೀಲಿ ಬೆಳಕಿದ್ದರೆ ಫೋಟೋ ಸಿಂಥೆಟಿಕ್ ಆಗ್ತದೆ. ಎಕ್ಸ್ ಕಿರಣದಲ್ಲಿ ಬೆರಿಲಿಯಲ್ಲಿ ಕೂಡಿಸಲು ಕಾರಣ. ಎಕ್ಸ್ ಕಿರಣಗಳಲ್ಲಿ ಬೆರಿಲಿಯನ್ ಕೂಡಿಸಲು ಕಾರಣ ಚಿತ್ರಗಳು ಸ್ಪಷ್ಟವಾಗಿ ಕಾಣಲೆಂತ. ಗಾಳಿಗಿಂತ ಗಾಜಿಗೆ ಬೆಳಕಿನ ತರಂಗ ಪ್ರವೇಶಿಸಿದಾಗ ತರಂಗಾಂತರ ಮತ್ತು ವೇಗ. ಗಾಳಿಗಿಂತ ಗಾಜಿನ ಬೆಳಕಿನ ತರಂಗ ಪ್ರವೇಶಿಸಿದಾಗ ತರಂಗದ ವೇಗ. FM 88 MH ಹರ್ಟ್ಸ್ನಿಂದ 108 MH ಹರ್ಟ್ಸ್ ತನಕ. FMನಲ್ಲಿ ಡಿಸ್ಟ್ರಿಮಿ ನೆಟ್ವರ್ಕ್ ಬಳಕೆ. ವಿಮಾನದಲ್ಲಿ ಶತ್ರುವಿನ ಕ್ಷಿಪಣಿಯನ್ನು ನಾಶಪಡಿಸಲು ಆ್ಯಂಟಿ ಬ್ಲಾಸ್ಟಿಕ್ ಮಿಸೈಲ್ ಸಿಸ್ಟಮ್ನಲ್ಲಿ ಲೇಸರ್ ಬಳಕೆ. ಸೆಲ್ಫೋನ್ ಆವೃತ್ತಿ 824ರಿಂದ 849 kmh ಹರ್ಟ್ಸ್. UK ಕಿರಣ ಮನುಷ್ಯನ ದೇಹದಲ್ಲಿ 1 ಮಿಲಿಮೀಟರ್ಗಿಂತ ಆಳಕ್ಕೆ ಹೋಗುತ್ತವೆ. UK ಕಿರಣ ನಮ್ಮ ಮನುಷ್ಯರ ದೇಹದಾಗ 1 mm ಗಿಂತ ಆಳಗೆ ಹೋಗ್ತಾವ ಅಂತ ಹೇಳ್ತಾರೆ. ಕೃತಕ ರತ್ನ ಕಂಡುಹಿಡಿಯಲು ನೇರಳಾತಿ ಕಿರಣ. ಅಂತರ್ಗತ ಶಕ್ತಿ ಹೆಚ್ಚು ಎಕ್ಸ್ರೇ. ಅಂತರ್ವರ್ಣ ಶಕ್ತಿ ಹೆಚ್ಚು ಎಕ್ಸ್ರೇ. ಲೇಸರ್ ಸಾಧನವು ಬಳಕೆಯನ್ನು ರಕ್ತ ವರ್ಣಾತೀತ ಪ್ರದೇಶದಲ್ಲಿ ಉತ್ತೇಜಿಸುತ್ತದೆ. ಅನಿಲ ಜ್ವಾಲೆಗಳಲ್ಲಿ ಅಧಿಕ ಶಾಖ ಇರುವ ಭಾಗವನ್ನು ನೀಲಿ ವಲಯ ಎನ್ನುವರು. ಅಣುಗಳಲ್ಲಿ ಕಂಪನಕ್ಕಾಗಿ ಸಂಧಿ ಸ್ಥಳವನ್ನು ಅಧ್ಯಯನ ರಕ್ತವರ್ಣ. ಗರಿಷ್ಠ ಆವೃತ್ತಿ ರಕ್ತ ವರ್ಣಾತೀತ ತರಂಗ. ಕೃತಕ ರತ್ನಗಳು ನಿಜವಾದ ರತ್ನ ಇರುವ ವ್ಯತ್ಯಾಸಗಳು UK ಕಿರಣ ಬಳಸಿ ವಕ್ರೀಭವನ ತಂತ್ರಜ್ಞಾನ ತಿಳಿಯಬಹುದು. ಕೃತಕ ರತ್ನ ಅಥವಾ ಅದು ಡೂಪ್ಲಿಕೇಟ್ ರತ್ನ ಅಂತ ತಿಳಿಬೇಕಂದ್ರೆ UK ವಿಕಿರಣ ಬಳಸಿ ವಕ್ರೀಭವನ ಆಗ್ತದೆ, ಅದರಿಂದ ತಿಳಿತಾರೆ. ಹೆಚ್ಚು ಶಕ್ತಿ ನೀಲಿ ಬೆಳಕು. CT ಸ್ಕ್ಯಾನ್ ಅಲ್ಟ್ರಾಸೌಂಡ್ ಬಳಕೆ. CT ಸ್ಕ್ಯಾನಲ್ಲಿ ಅಲ್ಟ್ರಾಸೌಂಡ್ ಬಳಕೆ ಮಾಡ್ತಾರೆ. ಒಂದು ವಸ್ತು ನೀರಿನಲ್ಲಿ ತೇಲುವುದು. ಹೊರ ಚೆಲ್ಲಿದ ನೀರಿನ ತೂಕ ವಸ್ತುವಿಗಿಂತ ತೂಕಕ್ಕೆ ಸಮಾನವಾಗಿದೆ. ಬಾಹ್ಯ ನೌಕೆಯ ಮನುಷ್ಯನ ಸುತ್ತುವಾಗ ದ್ರವ್ಯರಾಶಿ ಸ್ಥಿರ, ತೂಕ ಶೂನ್ಯ. ಬಾಹ್ಯ ನಕ್ಷೆಯಲ್ಲಿ ಮನುಷ್ಯ ತಿರುಗುತ್ತಲ್ಲ, ಅಲ್ಲಿ ದ್ರವ್ಯರಾಶಿ ಸ್ಥಿರ ಇರ್ತದೆ, ತೂಕ ಮಾತ್ರ ಕಡಿಮೆ ಆಗಿರ್ತದೆ. ಎತ್ತರ ಪ್ರದೇಶದಲ್ಲಿ ಚೆಂಡು ಹೆಚ್ಚು ಪುಟಿಯಲು ಕಾರಣ ಗಾಳಿಯ ಕಡಿಮೆ ಸಾಂದ್ರತೆ, ಚೆಂಡಿನ ಕಡಿಮೆ ವಿರೋಧನ ಒತ್ತಡ. ಗಾಳಿನ ಕಡಿಮೆ ಸಾಂದ್ರತೆ, ಚೆಂಡಿಗೆ ಕಡಿಮೆ ವಿರೋಧ ಒತ್ತಡ. ಬೇಸಿಗೆಯಲ್ಲಿ ಲೋಲಕದ ಗಡಿಯಾರ ಹಿಂದೆ ಬೀಳಲು ಕಾರಣ ಲೋಲಕ ಉದ್ದ ಹೆಚ್ಚುತ್ತದೆ,
ಆವರ್ತನ ಅವಧಿ ಕಡಿಮೆ ಆಗುತ್ತದೆ. ಬೇಸಿಗೆಯಲ್ಲಿ ಲೋಲಕ ಕಡಿಮೆ ಹಿಂದೆ ಬೀಳಕ್ಕೆ ಯಾಕೆ ಕಾರಣ ಅಂದ್ರೆ ಲೋಲಕ ಉದ್ದ ಹೆಚ್ಚಾಗ್ತದೆ ಮತ್ತು ಆವರ್ತನ ಅವಧಿ ಕಡಿಮೆ ಆಗ್ತದೆ. ಮೈಕ್ರೋಫೋನ್ ಧ್ವನಿ ಶಕ್ತಿಯನ್ನು ವಿದ್ಯುತ್ ಶಕ್ತಿ ಆಗುತ್ತದೆ. ದ್ರವ ಪ್ರದೇಶದಲ್ಲಿ ಗುರುತ್ವಬಲ ಹೆಚ್ಚು. ಚಲಿಸುವ ಬಸ್ಸು ದಿಢೀರ ನಿಂತಾಗ ಜಡತ್ವ ಒಂದೇ ನಿಯಮ. ತೇಲುವ ಹಡಗಿನ ಗುರುತ್ವ ಕೇಂದ್ರ ಪ್ಲವನ ಕೇಂದ್ರದ ಕೆಳಗಿಡುತ್ತದೆ. ಕಾಮನಬಿಲ್ಲಕ್ಕೆ ಕಾರಣ ಬೆಳಕಿನ ವರ್ಣ ವಿಭಜನೆ. ಬಿಳಿ ಬೆಳಕಿನಿಂದ ಬಣ್ಣಗಳು. ಬಿಳಿ ಬೆಳಕಿನಿಂದ 8 ಬಣ್ಣ ಬರ್ತವೆ. ಸಂಕೀರ್ಣ ಬೆಳಕನ್ನು ಅದರ ಘಟಕ ವರ್ಣಗಳಾಗಿ ವಿಭಜಿಸುವ ವಿದ್ಯಮಾನವನ್ನು ವರ್ಣ ವಿಭಜನೆ ಎನ್ನುವರು. ಸಂಕೀರ್ಣ ಬೆಳಕಿನ ವರ್ಣ ವಿಭಜನೆ ಒಳಪಡಿಸಿದಾಗ ದೊರೆಯುವ ವಿವಿಧ ತರಂಗದೂರ ಪಟ್ಟಿಗೆ ರೋಹಿತ ಎನ್ನುವರು. ಉದ್ದ ತರಂಗ ಕಣ ಕೆಂಪು. ಭವನ ಸೂಚ್ಯಂಕ ನೀಡುವುದು. ಸಂಕೀರ್ಣ ಬೆಳಕನ್ನು ವರ್ಣ ವಿಭಜನೆ ಒಳಪಡಿಸುವುದಕ್ಕೆ ನೆರವಾಗುವ ಒಂದು ಸಾಧನ ಅಶ್ರವ್ಯ ಘಟಕ. ಅಶ್ರವ್ಯದಲ್ಲಿ ಸಂಕೀರ್ಣ ಬೆಳಕು ವರ್ಣ ವಿಭಜನೆ ಆಗಲು ಕಾರಣ ಬೆಳಕಿನ ಬಣ್ಣದೊಂದಿಗೆ ವಕ್ರೀಭವನ ಸೂಚ್ಯಂಕ ಬದಲಾಗುವುದು. ವರ್ಣ ವಿಭಜನೆ ಎಂದರೆ ಸಂಕೀರ್ಣ ಬೆಳಕು ಅದರ ಘಟಕ ವರ್ಣಗಳಾಗಿ ಒಡೆಯುವುದು. ಗೋಚರ ತರಂಗ ವ್ಯಾಪ್ತಿ 400 mm ದಿಂದ 750 mm. ಸೂರ್ಯನ ಬೆಳಕು ಅಶ್ರವ್ಯ ಪಟಕದ ಮೂಲಕ ಹಾದು ಹೋದಾಗ ಹೆಚ್ಚು ಬಾಗುವ ಬಣ್ಣ. ಸೂರ್ಯನ ಬೆಳಕು ಅಶ್ರವ್ಯ ಪಟಕದಿಂದ ಹಾದು ಹೋಗುವಾಗ ಹೆಚ್ಚು ಬಾಗುವ ಬಣ್ಣ ನೇರಳೆ. ಆರಕ ರೇಖೋತ್ತೇಜಕ ನೀಡುವುದು ರೇಡಿಯೋ ದೀಪ. ಸಂಸ್ಕಾರ ಚದುರುವಿಕೆ ಉದಾಹರಣೆ ರ್ಯಾಲಿ ಚದುರುವಿಕೆ. ಅಪಾರ ಬೆಳಕಿನ ಆವೃತ್ತಿ ಚದುರಿದ ಬೆಳಕಿನ ಆವೃತ್ತಿ. ಅಪಾರ ಬೆಳಕು ಚದುರುವ ಬೆಳಕಿನ ಆವೃತ್ತಿ ಒಂದೇ ರೀತಿ ಇರುತ್ತದೆ ರ್ಯಾಲಿ ಚದುರುವಿಕೆಯಲ್ಲಿ. ಅಶ್ರಗದ ಮೂಲಕ ಪ್ರವಾಹವಾಗುವ ಏಕಣಿಕೆ ಬೆಳಕಿನ ಕಿರಣ ವ್ಯರ್ಥ ಆಗುತ್ತದೆ. ರಾಮನ್ ಚದುರುವಿಕೆ ಅಸಂಗತ ಚದುರುವಿಕೆ ಎಂದು ಕರೆಯುವರು. ಅಪಾತ ಬೆಳಕಿನ ಆವೃತ್ತಿ ಚದುರಿನ ಬೆಳಕಿನ ಆವೃತ್ತಿ ಬೇರೆ ಬೇರೆ ಆಗಿರುತ್ತದೆ. ರೇಖಾ ನಿಸರ್ಗ ತಡೆಯಲು ಬಾಷ್ಪಗಳಿಂದ ಬೆಳಕಿನ ಉತ್ತೇಜಿಸುವುದರಿಂದ. ದೀಪಕಾಯ ರೋಹಿತ ಅಭಿನ್ನ ವಿಸರ್ಜನೆ ಉಚ್ಚರಿಸಿದ. ಸಿ ವಿ ರಾಮನ್ ನೋಬಲ್ ಬೆಳಕಿನ ಅಸಂಗತ ಚದುರುವಿಕೆ ಕುರಿತು. ಅಸಂಗತ ಬೆಳಕಿನ ಕುರಿತು. ಫೆಬ್ರವರಿ 28 ವಿಜ್ಞಾನ ದಿನ. ರಾಮನ್ ಪರಿಣಾಮ ಇದನ್ನು ಅರ್ಥ ಮಾಡುವುದು. ಅಣುಗಳ ರಚನೆ. ರಾಮನ್ ಪರಿಣಾಮ ತೋರಿಸುವುದು 2 ಕಾರ್ಬನಿಕ್ ದ್ರವ ಬೆಂಜಿನ್ ಮತ್ತು ಟ್ಯಾಲಿನ್.